ಇನ್ನು ಬಿಡದಿ ಟೌನ್ಶಿಪ್ಗೆ ಕ್ಯಾಬಿನೆಟ್ನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಪರಿಹಾರವಾಗಿ 8,000 ಚದರ ಅಡಿ ಕೊಡ್ತೇವೆ ಅಂತ ಹೇಳಿದ್ರು. ನಾವು ಅಭಿವೃದ್ಧಿ ಹೊಂದಿದಂತಹ 9,640 ಚದರ ಅಡಿಯನ್ನ ನಿವೇಶನ ಕೊಡ್ತಾ ಇದ್ದೇವೆ. ವಿರೋಧ ಪಕ್ಷದವರೇನು ಸಹಜವಾಗಿ ಮಾತನಾಡಲಿ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರೆಲ್ಲ ಟೀಕೆ ಮಾಡ್ತಿದ್ರು. ಈಗ 36 ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಇದಕ್ಕೇನು ಉತ್ತರ ಹೇಳ್ತಾರೆ ಅವರೆಲ್ಲ ಟೀಕೆ ಮಾಡ್ತಿದ್ದವರೆಲ್ಲ? ಗೇಟ್ಗಳು ಈಗ ಆಯ್ತಪ್ಪ, ಟೀಕೆ ಮಾಡ್ತಿರಲ್ಲ, ಈಗ ಬೇರೆಯವರು ಜನತಾದಳದವರು ಇದನ್ನು ಇದನ್ನು ದಾಖಲೆ ಮಾಡಿದ್ರು. ಅವ್ರು ಕುಮಾರಸ್ವಾಮಿನ ಹೇಳೋರಲ್ಲ ಅವ್ರ ಪ್ರೆಸ್ ಕಾನ್ಫರೆನ್ಸಲ್ಲಿ ಡೆಲ್ಲಿಯಿಂದ, ಅಯ್ಯೋ ನಾನೇ ಮಾಡಿದೆ 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದೆ, ಇದು ಸರಿ ಇಲ್ಲ, ಇದೇನೇನೋ ಅಂತೆಲ್ಲ ಹೇಳಿದಾರಲ್ಲ. ಯಾಕೆ ಮಾಡಿದ್ರು ಅವರು? ಅವ್ರದ್ದೇ ಕ್ಷೇತ್ರ ಡಿನೋಟಿಫೈ ಮಾಡ್ಬೋದಾಯ್ತು, ಅವ್ರ ಕ್ಷೇತ್ರನೇ. ಅವ್ರದ್ದು ಜಮೀನು ಇದೆಯಲ್ಲ, ದುಡ್ಡು ಇಸ್ಕೊಳ್ಳಿ ನೋಡೋಣ. ಈಗ ಅವರು ಇಲ್ಲ ದುಡ್ಡು ಬೇಡ ಅಂತ ಕೊಟ್ಬಿಡ್ಲಿ. ಅವರು ಎಷ್ಟಕ್ಕೆ ತೊಗೊಂಡಿದ್ರು, ಎಷ್ಟು ದುಡ್ಡು ಬರ್ತದೆ ಅಂತ ಗೊತ್ತಿದೆಯಲ್ಲ ನಿಮಗೆ. ಅವ್ರ ಸೇಲ್ ಡೇಟ್ ತೆಗ್ದು ನೋಡಿ. ಹೇಳಿದ್ ಬಿಡಪ್ಪ, ಅದನ್ನು ನ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಪಾಪ, ಅವ್ರೇನೋ ಮಾಡ್ಕೊಳ್ಳಿ ಬಿಡಿ. ಬಿಡದಿ ಟೌನ್ಶಿಪ್ಗೆ ಭೂಮಿಯನ್ನ ಕೊಡಲ್ಲ ಅಂತ ರೈತರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ನಮಗೆ ವಿಷ ಕೊಟ್ಟು ಬಿಡ್ಲಿ ಹೀಗಂತ ರೈತ ಮಹಿಳೆ ಅಳಲನ್ನ ತೋಡಿಕೊಂಡಿದ್ದಾರೆ. 10 ಕೋಟಿ ಕೊಟ್ಟರು ಭೂಮಿ ಮಾತ್ರ ಕೊಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭೂಮಿ ಬಳಿ ಸುಳಿಯೋಕು ಕೂಡ ಬಿಡಲ್ಲ ಅಂತ ರೈತರು ಮಹಿಳೆಯರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲು ಇದೀಗ ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ನೀಡಿದೆ. ಹೀಗಾಗಿ ಒಂದು ಕಡೆ ರೈತರು ಆಕ್ರೋಶ ಹೊರಹಾಗ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ಈಗ ನಿಮ್ಮ ಭೂಮಿ ಎಷ್ಟು ಹೋಗಿದೆ ಮತ್ತು ನಿಮ್ದು ಯಾವ ಊರು ಅಂತ? ನಾವು ಹಸೂರವರು ಇದು ಕಂಚಗಾಂಡಿ ಪಂಚಾಯತಿ ಅವರು. ನಾವು ಭೂಮಿ ಇರೋದಕ್ಕೆ ಮರ ಬಂಡಿ ಸಾಕೊಂಡು ದಸ ಸಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಾವು ಅದಕ್ಕೆ ಕರ್ಕೊಂಡು ನಾವು ಎಲ್ಲಿಗೆ ಹೋಗೋಣ? ಅವ್ರ ಮನೆ ಮುಸ್ರೆ ಓದಕ್ಕೆ ಹೋಗೋಣ ನಾವು? ಇಲ್ಲ ಅವ್ರ ಮನೆ ಬಾಕಲ್ ತಗೋರ್ಕೋಗಿ ನಮ್ಮ ನಿಸಾ ಕೊಟ್ಬಿಡ್ಲಿ ಅಯ್ಯಪ್ಪ. ಅಷ್ಟೇ ನಾವು ಭೂಮಿನ ಕರ್ಕೊಬಿಟ್ಮೇಲೆ ನಾವೇನು ಜೀವನ ಮಾಡೋಣ? ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ಆಗಿದೆ. 7,500 ಎಕರೆ ಹೋಗಿ ಅನುಮೋದನೆ ಸಿಕ್ಕಿದೆ. ಅಲ್ಲಿ ಟೌನ್ಶಿಪ್ ಮಾಡಕ್ಕೆ ಹೊಂಟಿದ್ದಾರೆ, ಉಪನಗರ ಮಾಡಕ್ಕೆ ಹೊಂಟಿದ್ದಾರೆ. ಈಗ ನಿಮ್ದು ಎಷ್ಟು ಭೂಮಿ ಹೋಗ್ತಿದೆ ಅಂತ? 4 ಎಕರೆ ಹೋಯ್ತದೆ. ನಮ್ದು ನೀರಾವರಿ, ಮರ, ಅಡಿಕೆ ಮರ, ತೆಂಗಿನ ಮರ, ಮಾವಿನ ಮರ, ಅರ್ಶಿನ ಮರ ಎಲ್ಲ ಐತೆ. ನಾವು ಒಂದು ಹಸ ಕಟ್ಕೊಂಡು ಸಾಕ್ತಾ ಇದ್ದೀವಿ, ಜೀವನ ಮಾಡ್ತೀವಿ, ರಾಗಿ ಬೆಳ್ಕೊತೀವಿ. ನಾವು ಅದೆಲ್ಲ ಇಲ್ದಿರ ನಾವು ಎಲ್ಲೋ ಸಾಯೋಣ? ಈಗ ಭೂಮಿ ಕೊಡ್ತಾರೆ ಕೊಡಲ್ವಾ ಸರ್ಕಾರಕ್ಕೆ? ಭೂಮಿ ಕೊಡಲ್ಲ. ನಮ್ಮ ಜೀವ ಹೋದ್ರೆ ನಾವು ಭೂಮಿ ಕೊಡಲ್ಲ. ಅವ್ನು ಎಷ್ಟೇ 10 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ. ಯಾಕಂದ್ರೆ ಡಿಸಿಎಂ ಅವರು ತುಂಬ ಅಯ್ಯಪ್ಪ, ನಾವು ಮಾತ್ರ ಭೂಮಿ ಕೊಡಲ್ಲ. ಇಲ್ಲ ಅವ್ನು ಇದ್ರಿಗೆ ನಮ್ಮನ್ನ ಕತ್ತು ಬಿಡಲಿ ಅವನು. ಅಷ್ಟಕ್ಕೂ ಸುದ್ದ ನಾವು ಭೂಮಿ ಮಾತ್ರ ಕೊಡಲ್ಲ. ಭೂಮಿ ಮಾತ್ರ ಕೊಡಲ್ಲ ಸರ್. ಈಗ ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ಆಗಿದೆ ಅಲ್ಲಿ ಉಪನಗರ ಮಾಡಲು. ಈಗ ನೀವು ಸಹ ರೈತರು, ನಿಮ್ಮ ಭೂಮಿ ಸಹ ಹೋಗ್ತಿದೆ. ಏನು ಹೇಳ್ತಾರೆ ಸರ್, ಹೋರಾಟ ಯಾವ ರೀತಿ ಇರುತ್ತೆ? ಯಾಕಂದರೆ ನೀವು ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ರಿ. ಕೆಲ ರೈತರಿಗೆ 20% ರೈತರು ಭೂಮಿ ಕೊಟ್ಟಿದ್ದಾರೆ, ಇನ್ನು 80% ರೈತರು ಭೂಮಿ ಕೊಟ್ಟಿಲ್ಲ. ಹೀಗಾಗಿ ಮೊನ್ನೆ ರಾಮನಗರ ಡಿಸಿ ಕಚೇರಿ ಮುತ್ತಿಗೆ ಹಾಕಿದ್ರಿ. ಈಗ ಹೋರಾಟ ಸರ್ ಅನುಮೋದನೆ ಸಿಕ್ಕಿದೆ, ಈಗ ಮತ್ತೆ ಈಗ ಚಾಲ್ತಿಗೆ ಬಂದಿದೆ. ಈಗ ನಾವು ಕಳೆದ 1 ವರ್ಷ 2 ತಿಂಗಳಿಂದ ಸತತವಾಗಿ ಅಹೋರಾತ್ರಿ ಧರಣಿ ಹೋರಾಟ ಮಾಡ್ತಾಯಿದ್ದೀವಿ. ಜಿಲ್ಲಾಧಿಕಾರಿಯವರಿಗೆ ಪಾದಯಾತ್ರೆ ಮುಖಾಂತರ ಒಂದು ಮನವಿ ಕೊಟ್ಟಿದ್ದೀವಿ. ಮತ್ತು ದರ ನಿಗದಿ ಸಭೆ ನವೆಂಬರ್ 8ನೇ ತಾರೀಕು ಸಮಯದಲ್ಲೂ ಸಹ ನಾವು ಈ ದರ ನಿಗದಿ ಸಭೆಯನ್ನು ಮಾಡಬೇಡಿ. ಕಾರಣ ಯಾಕೆಂದರೆ ಇದು ತುಂಬ ಅತ್ಯಂತ ನೀರಾವರಿ ಭೂಮಿ, 90% ನೀರಾವರಿ ಭೂಮಿ ಇದೆ. ಜೊತೆಗೇನಾಗಿದೆ, ಇರಿಗೇಷನ್ ಲ್ಯಾಂಡ್ಸ್, ನದಿಗಳಿಂದ ಇರಿಗೇಷನ್ ಲ್ಯಾಂಡ್ಸ್ ಇದೆ. ಮಲ್ಟಿಕ್ರಾಫ್ಟ್ ಬೆಳೆಗಳಿದೆ. 1 ವರ್ಷಕ್ಕೆ ವಾರ್ಷಿಕ ಬಹುವಾರ್ಷಿಕ ಬೆಳೆಗಳಿರೋಂಥ ಭೂಮಿ ಆಗಿರೋದ್ರಿಂದ ನೀವು ಭೂಸ್ವಾಧೀನ ಮಾಡ್ಕೊಳ್ಳೋದಾದ್ರೆ ಯಾವುದೋ ಬಂಜರು ಭೂಮಿ ಅಥವಾ ಮಳೆ ಆಶ್ರಿತ ಭೂಮಿನ ಅಕ್ವೇಷನ್ ಮಾಡ್ಕೊಳ್ಳಿ. ಇಂಥ ನೀರಾವರಿ ಭೂಮಿ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಯವರಿಗೆ ಸಾಕಷ್ಟು ಬಾರಿ 2 ಬಾರಿ ಮನವಿಗಳು ಕೊಟ್ಟಿದ್ದೀವಿ. ಜಿಬಿಡಿಗೂ ಸಹ ನಾವು ಆಕ್ಷೇಪಣೆ ಕೊಟ್ಟಿದ್ದೀವಿ. ರಾಜ್ಯಪಾಲರಿಗೂ ಮನವಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಅಲ್ಲಿ ಸ್ಥಳೀಯ ಶಾಸಕ ಬಾಲಕೃಷ್ಣ ಅವ್ರಿಗೂ ಸಹ ನಾವು ಮನವಿಗಳು ಕೊಟ್ಟರು ಸಹ ಇಲ್ಲಿವರೆಗೂ ನಮ್ಮ ಯಾವುದೇ ಒಂದು ಮನವಿನೂ ಸಹ ಅವರು ಪರಿಗಣಿಸಿಲ್ಲ. ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಗಳನ್ನ ಮುಟ್ಕೊಳ್ಳೋಕ್ಕಾಗಲ್ಲ. ಅವರು ಹತ್ರನೂ ನಾವು ಬಿಟ್ಕೊಳ್ಳಲ್ಲ. ಅವ್ರಿಗೆ ಎಚ್ಚರಿಕೆ ನೇರವಾಗಿ ಕೊಡ್ತಾ ಇದ್ದೀನಿ. ನೀವೇನಾದರೂ ಬರ್ಕೊಳ್ಳಿ, ಡಾಕ್ಯುಮೆಂಟ್ ಏನಾದರೂ ಮಾಡ್ಕೊಳ್ಳಿ. ರೈತರು ಇಡೀ ಕರ್ನಾಟಕದಲ್ಲಿ ಎಲ್ಲ ರೈತರು ನಮ್ಮ ಒಟ್ಟಿಗಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ಗೆ ಕ್ಯಾಬಿನೆಟ್ನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಪರಿಹಾರವಾಗಿ 8,000 ಚದರ ಅಡಿ ಕೊಡ್ತೇವೆ ಅಂತ ಹೇಳಿದ್ರು. ನಾವು ಅಭಿವೃದ್ಧಿ ಹೊಂದಿದಂತಹ 9,640 ಚದರ ಅಡಿಯನ್ನ ನಿವೇಶನ ಕೊಡ್ತಾ ಇದ್ದೇವೆ. ವಿರೋಧ ಪಕ್ಷದವರೇನು ಸಹಜವಾಗಿ ಮಾತನಾಡಲಿ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಅವರೆಲ್ಲ ಟೀಕೆ ಮಾಡ್ತಿದ್ರು. ಈಗ 36 33 ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಇದಕ್ಕೇನು ಉತ್ತರ ಹೇಳ್ತಾರೆ ಅವರೆಲ್ಲ ಟೀಕೆ ಮಾಡ್ತಿದ್ದವರೆಲ್ಲ? ಗೇಟ್ಗಳು ಈಗ ಆಯ್ತಪ್ಪ, ಟೀಕೆ ಮಾಡ್ತಿರಲ್ಲ, ಆಗ ಈಗ ಬೇರೆಯವರು ಜನತಾದಳದವರು ಇದನ್ನು ಇದನ್ನು ದಾಖಲೆ ಮಾಡಿದ್ರು. ಕುಮಾರಸ್ವಾಮಿನ ಹೇಳೋರಲ್ಲ ಅವ್ರ ಪ್ರೆಸ್ ಕಾನ್ಫರೆನ್ಸಲ್ಲಿ ಡೆಲ್ಲಿಯಿಂದ, ಅಯ್ಯೋ ನಾನೇ ಮಾಡಿದೆ 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದೆ, ಇದು ಸರಿ ಇಲ್ಲ, ಇದೇನೇನೋ ಅಂತೆಲ್ಲ ಹೇಳಿದಾರಲ್ಲ. ಯಾಕೆ ಮಾಡಿದ್ರು ಅವರು? ಅವ್ರದ್ದೇ ಕ್ಷೇತ್ರ ಡಿನೋಟಿಫೈ ಮಾಡ್ಬೋದಾಯ್ತು, ಅವ್ರ ಕ್ಷೇತ್ರನೇ. ಅವ್ರದ್ದು ಜಮೀನು ಇದೆಯಲ್ಲ, ದುಡ್ಡು ಇಸ್ಕೊಳ್ಳಿ ನೋಡೋಣ. ಈಗ ಅವರು ಇಲ್ಲ ದುಡ್ಡು ಬೇಡ ಅಂತ ಕೊಟ್ಬಿಡ್ಲಿ. ಅವರು ಎಷ್ಟಕ್ಕೆ ತೊಗೊಂಡಿದ್ರು, ಎಷ್ಟು ದುಡ್ಡು ಬರ್ತದೆ ಅಂತ ಗೊತ್ತಿದೆಯಲ್ಲ ನಿಮಗೆ. ಅವ್ರ ಸೇಲ್ ಡೇಟ್ ತೆಗ್ದು ನೋಡಿ. ಹೇಳಿದ್ ಬಿಡಪ್ಪ, ಅದನ್ನು ನ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಪಾಪ, ಅವ್ರೇನೋ ಮಾಡ್ಕೊಳ್ಳಿ ಬಿಡಿ. ಬಿಡದಿ ಟೌನ್ಶಿಪ್ಗೆ ಭೂಮಿಯನ್ನ ಕೊಡಲ್ಲ ಅಂತ ರೈತರು ಬಿಗಿಪಟ್ಟನ ಹಿಡಿದಿದ್ದಾರೆ. ನಮಗೆ ವಿಷ ಕೊಟ್ಟು ಬಿಡ್ಲಿ ಈಗಂತ ರೈತ ಮಹಿಳೆ ಅಳಲನ್ನ ತೋಡಿಕೊಂಡಿದ್ದಾರೆ. 10 ಕೋಟಿ ಕೊಟ್ಟರು ಭೂಮಿ ಮಾತ್ರ ಕೊಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭೂಮಿ ಬಳಿ ಸುಳಿಯೋಕು ಕೂಡ ಬಿಡಲ್ಲ ಅಂತ ರೈತರು ಮಹಿಳೆಯರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲು ಇದೀಗ ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ನೀಡಿದೆ. ಹೀಗಾಗಿ ಒಂದು ಕಡೆ ರೈತರು ಆಕ್ರೋಶ ಹೊರಹಾಗ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ನಮ್ಮ ಜೊತೆಗೆ ರೈತರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ಈಗ ನಿಮ್ಮ ಭೂಮಿ ಎಷ್ಟು ಹೋಗಿದೆ ಮತ್ತು ನಿಮ್ದು ಯಾವ ಊರು ಅಂತ? ನಾವು ಹಸೂರವರು ಇದು ಕಂಚಕಂಡಿ ಪಂಚಾಯತಿ ಅವರು. ನಾವು ಭೂಮಿ ಇರೋದಕ್ಕೆ ಮರ ಬಂಡಿ ಸಾಕೊಂಡು ದಸ ಸಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಾವು ಅದಕ್ಕೆ ಕರ್ಕೊಂಡು ನಾವು ಎಲ್ಲಿಗೆ ಹೋಗೋಣ? ಅವ್ರ ಮನೆ ಮುಸ್ರೆ ಓದಕ್ಕೆ ಹೋಗೋಣ ನಾವು? ಇಲ್ಲ ಅವ್ರ ಮನೆ ಬಾಕಲ್ ತಗೋರ್ಕೋಗಿ ನಮ್ಮ ನಿಸಾ ಕೊಟ್ಬಿಡ್ಲಿ ಅಯ್ಯಪ್ಪ ಅಷ್ಟೇ. ನಾವು ಭೂಮಿನ ಕರ್ಕೊಬಿಟ್ಮೇಲೆ ನಾವೇನು ಜೀವನ ಮಾಡೋಣ? ಕ್ಯಾಬಿನೆಟ್ ಅನುಮೋದನೆ ಆಗಿದೆ. 7,500 ಎಕರೆ ಅನುಮೋದನೆ ಸಿಕ್ಕಿದೆ. ಅಲ್ಲಿ ಟೌನ್ಶಿಪ್ ಮಾಡಕ್ಕೆ ಹೊಂಟಿದ್ದಾರೆ, ಉಪನಗರ ಮಾಡಕ್ಕೆ ಹೊಂಟಿದ್ದಾರೆ. ಈಗ ನಿಮ್ದು ಎಷ್ಟು ಭೂಮಿ ಹೋಗ್ತಿದೆ ಅಂತ? 4 ಎಕರೆ ಹೋಯ್ತದೆ. ನಮ್ದು ನೀರಾವರಿ, ಮರ, ಅಡಿಕೆ ಮರ, ತೆಂಗಿನ ಮರ, ಮಾವಿನ ಮರ, ಹಸಿನ ಮರ ಎಲ್ಲ ಐತೆ. ನಾವು ಒಂದು ಹಸ ಕಟ್ಕೊಂಡು ಸಾಕ್ತಾ ಇದ್ದೀವಿ, ಜೀವನ ಮಾಡ್ತೀವಿ, ರಾಗಿ ಬೆಳ್ಕೊತೀವಿ. ನಾವು ಅದೆಲ್ಲ ಇಲ್ದಿದ್ರೆ ನಾವೆಲ್ಲೋ ಸಾಯೋಣ? ಈಗ ಭೂಮಿ ಕೊಡ್ತಾರೆ ಕೊಡಲ್ವಾ ಸರ್ಕಾರಕ್ಕೆ? ಭೂಮಿ ಕೊಡಲ್ಲ. ನಮ್ಮ ಜೀವ ಹೋದ್ರೆ ನಾವು ಭೂಮಿ ಕೊಡಲ್ಲ. ಅವ್ನು ಎಷ್ಟೇ 10 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ. ಯಾಕಂದ್ರೆ DCM ಅವರು ತುಂಬ ಅಯ್ಯಪ್ಪ, ನಾವು ಮಾತ್ರ ಭೂಮಿ ಕೊಡಲ್ಲ. ಇಲ್ಲ ಅವನಿದ್ರಿಗೆ ನಮ್ಮನ್ನ ಕತ್ತು ಬಿಡಲಿ ಅವನು, ಅಷ್ಟಕ್ಕೂ ಸುದ್ದ. ನಾವು ಭೂಮಿ ಮಾತ್ರ ಕೊಡಲ್ಲ. ಭೂಮಿ ಮಾತ್ರ ಕೊಡಲ್ಲ. ಸರ್, ಈಗ ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ಆಗಿದೆ ಅಲ್ಲಿ ಉಪನಗರ ಮಾಡಲು. ಈಗ ನೀವು ಸಹ ರೈತರು, ನಿಮ್ಮ ಭೂಮಿ ಸಹ ಹೋಗ್ತಿದೆ. ಏನು ಹೇಳ್ತಾರೆ ಸರ್, ಹೋರಾಟ ಯಾವ ರೀತಿ ಇರುತ್ತೆ? ಯಾಕಂದರೆ ನೀವು ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ರಿ. ಕೆಲ ರೈತರಿಗೆ 20% ರೈತರು ಭೂಮಿ ಕೊಟ್ಟಿದ್ದಾರೆ, ಇನ್ನು 80% ರೈತರು ಭೂಮಿ ಕೊಟ್ಟಿಲ್ಲ. ಹೀಗಾಗಿ ಮೊನ್ನೆ ರಾಮನಗರ DC ಕಚೇರಿ ಮುತ್ತಿಗೆ ಹಾಕಿದ್ರಿ. ಈಗ ಹೋರಾಟ ಸರ್ ಅನುಮೋದನೆ ಸಿಕ್ಕಿದೆ, ಈಗ ಮತ್ತೆ ಈಗ ಚಾಲ್ತಿಗೆ ಬಂದಿದೆ. ಈಗ ನಾವು ಕಳೆದ 1 ವರ್ಷ 2 ತಿಂಗಳಿಂದ ಸತತವಾಗಿ ಅಹೋರಾತ್ರಿ ಧರಣಿ ಹೋರಾಟ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಯವರಿಗೆ ಪಾದಯಾತ್ರೆ ಮುಖಾಂತರ ಒಂದು ಮನವಿ ಕೊಟ್ಟಿದ್ದೀವಿ. ಮತ್ತು ದರ ನಿಗದಿ ಸಭೆ ನವೆಂಬರ್ 8ನೇ ತಾರೀಕು ಸಮಯದಲ್ಲೂ ಸಹ ನಾವು ಈ ದರ ನಿಗದಿ ಸಭೆಯನ್ನು ಮಾಡಬೇಡಿ. ಕಾರಣ ಯಾಕೆಂದರೆ ಇದು ತುಂಬ ಅತ್ಯಂತ ನೀರಾವರಿ ಭೂಮಿ, 90% ನೀರಾವರಿ ಭೂಮಿ ಇದೆ. ಜೊತೆಗೇನಾಗಿದೆ, ಇರಿಗೇಷನ್ ಲ್ಯಾಂಡ್ಸ್, ನದಿಗಳಿಂದ ಇರಿಗೇಷನ್ ಲ್ಯಾಂಡ್ಸ್ ಇದೆ, ಮಲ್ಟಿಕ್ರಾಫ್ಟ್ ಬೆಳೆಗಳಿದೆ. 1 ವರ್ಷಕ್ಕೆ ವಾರ್ಷಿಕ ಬಹುವಾರ್ಷಿಕ ಬೆಳೆಗಳಿರೋಂಥ ಭೂಮಿ ಆಗಿರೋದ್ರಿಂದ ನೀವು ಭೂಸ್ವಾಧೀನ ಮಾಡ್ಕೊಳ್ಳೋದಾದ್ರೆ ಯಾವುದೋ ಬಂಜರು ಭೂಮಿ ಅಥವಾ ಮಳೆಯಾಶ್ರಿತ ಭೂಮಿನ ಅಕ್ವೇಷನ್ ಮಾಡ್ಕೊಳ್ಳಿ. ಇಂಥ ನೀರಾವರಿ ಭೂಮಿ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಯವರಿಗೆ ಸಾಕಷ್ಟು ಬಾರಿ 2 ಬಾರಿ ಮನವಿಗಳು ಕೊಟ್ಟಿದ್ದೀವಿ. GBDಗೂ ಸಹ ನಾವು ಆಕ್ಷೇಪಣೆ ಕೊಟ್ಟಿದ್ದೀವಿ. ರಾಜ್ಯಪಾಲರಿಗೂ ಮನವಿ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಅಲ್ಲಿನ ಸ್ಥಳೀಯ ಶಾಸಕ ಬಾಲಕೃಷ್ಣ ಅವ್ರಿಗೂ ಸಹ ನಾವು ಮನವಿಗಳು ಕೊಟ್ಟರು ಸಹ ಇಲ್ಲಿವರೆಗೂ ನಮ್ಮ ಯಾವುದೇ ಒಂದು ಮನವಿನೂ ಸಹ ಅವರು ಪರಿಗಣಿಸಿಲ್ಲ. ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಗಳ್ನ ಮುಟ್ಕೊಳಕ್ಕಾಗಲ್ಲ. ಅವರು ಹತ್ರನೂ ನಾವು ಬಿಟ್ಕೊಳ್ಳಲ್ಲ. ಅವ್ರಿಗೆ ಎಚ್ಚರಿಕೆ ನೇರವಾಗಿ ಕೊಡ್ತಾ ಇದ್ದೀನಿ. ನೀವೇನಾದರೂ ಬರ್ಕೊಳ್ಳಿ, ಡಾಕ್ಯುಮೆಂಟ್ ಏನಾದರೂ ಮಾಡ್ಕೊಳ್ಳಿ. ರೈತರು ಇಡೀ ಕರ್ನಾಟಕದಲ್ಲಿ ಎಲ್ಲ ರೈತರು ನಮ್ಮ ಒಟ್ಟಿಗಿದ್ದಾರೆ. ಇನ್ನೊಂದು